ಹೆಂಗಿದೆ? ಚೆನ್ನಾಗಿದೆ ಅಲ್ಲ? ಮನೆ ನೋಡು ತುಂಬಾ ಹಳೇದು ಅನ್ಸುತ್ತೆ. ಸುಮಂತ್ ಫ್ರೆಂಡು. ಸೊ ಹಾಯ್ ಆಲ್, ಗುಡ್ ಮಾರ್ನಿಂಗ್. ಸೊ ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಈಗ ಬೆಳಗ್ಗೆ 6 ಗಂಟೆ. ಸೊ ನಾವು ಈಗ ವೈನಾಡ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬೆಳಗ್ಗೆನೇ ಬಿಟ್ಟಿದ್ದೀವಿ. ಸೊ ಬನ್ನಿ, ನೀವು ವೈನಾಡಲ್ಲಿ ಹೇಗಿರುತ್ತೆ, ಏನೇನು ಪ್ಲೇಸ್ ಇರುತ್ತೆ ಎಲ್ಲ ನೋಡೋಣ, ನಿಮಗೂ ತೋರಿಸ್ತೀವಿ. ಅಲ್ವಾ, ಕತ್ಲೆ ಇದೆ ಅನ್ಸುತ್ತೆ, ಈಗ ಕಾಣುತ್ತೆ ನೋಡು. ಬೆಳಗ್ಗೆ ಎಷ್ಟು ಚಳಿ ಇದೆ ಅಂದರೆ ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಬರ್ತಿದೆ. ಯಾಕಂದರೆ ನನಗೆ ಆಲ್ಮೋಸ್ಟ್ 7 ಅಂತೀನಿ, 1 o'clockಗೆ ಎಚ್ಚರ ಆಗಿದೆ, ನಿದ್ದೆನೇ ಬಂದಿಲ್ಲ. ಸೊ ಈಗ ತುಂಬ ನಿದ್ದೆ ಬರ್ತಿದೆ. ಬಟ್ ನಾನು ಮಲಗೋ ಆಗಿಲ್ಲ. ನಾನು ಮಲಗಿದ್ರೆ ನನ್ನ ಪಕ್ಕದಲ್ಲಿರೋ ನಮ್ಮ ಡ್ರೈವರ್ ಕೂಡ ಮಲಗ್ತಾರೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಈಗ ಡ್ರೈವ್ ಮಾಡ್ತಿರೋದು ನೀವೇ ತಾನೇ? ಈ ಇಲ್ಲ, ಕಾರಿನ ಓನರು ಡ್ರೈವರು ಎರಡು ಇವರೇ, ಸರಿನಾ? ಈಗ ಫೈನ್ ಅಲ್ಲ, ಈ ಖುಷಿ. ಸೊ ಆಲ್ರೆಡಿ 6 o'clock ಆಗಿದೆ. ಬಟ್ ಆದರೂ ಕೂಡ ಆಚೆ ಇನ್ನೂ ಕತ್ಲೆ ಇದೆ. ಯಾಕಂದರೆ ವಿಂಟರ್ ಟೈಮಲ್ಲಿ ಬೆಳಕಾಗೋದು ತುಂಬ ಲೇಟ್ ಅಂತ. ನೋಡಿ ಎಷ್ಟು ಕತ್ಲಿದೆ ಅಂದರೆ ನಿಮಗೆ ಕಾಣ್ತಿದೆ ಅನಿಸುತ್ತೆ, ಸಿಕ್ಕಾಪಟ್ಟೆ ಕತ್ಲೆ. ಈಗ ನೋಡಿ, ಇದೊಳ್ಳೆ ಸಾಯಂಕಾಲ 7 o'clock ಆ ಥರ ಕಾಣಿಸ್ತಿದೆ. ಬಟ್ ಆದರೆ ಬೆಳಗ್ಗೆ ಇದು. ಸೊ ಈಗ ವಿಂಟರಲ್ಲಿ ತುಂಬ ಲೇಟಾಗೆ ಬೆಳಕಾಗೋದು. ಸೊ ಅದಕ್ಕೋಸ್ಕರ ಇನ್ನೂ ಇಷ್ಟು ಕತ್ಲಿದೆ. ಸೊ ನಾವು ಅದಕ್ಕೆ ಬೇಗನೆ ಬಿಟ್ಟಿದ್ದೀವಿ, ಯಾಕಂದರೆ ಬೇಗ ಹೋಗಿ ರೀಚ್ ಆಗೋಣ ಅಂತ ಹೇಳಿ. ಸೊ ಈಗ ನಾವು ಹೋಗ್ತಿರೋ ರೂಟ್ ಬಂದ್ಬಿಟ್ಟು ನಾಗರಹೊಳೆನಾ? ಹಾಂ, ಸೊ ನಾಗರಹೊಳೆ ರೂಟಲ್ಲಿ ಹೋಗ್ತಿದ್ದೀವಿ. ಸೊ ನೋಡೋಣ, ಅಲ್ಲೇನಾದರೂ ಯಾವುದಾದ್ರೂ ಪ್ರಾಣಿ ಕಾಣಿಸಿದ್ರೆ ನಿಮಗೂ ತೋರಿಸ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ವಯನಾಡಿಗೆ. ಸೊ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಬಿಟ್ಟಿದ್ದೀವಿ. ಇವಾಗ ನಾವು ಹೋಗೋ ರೂಟು ಬಂದ್ಬಿಟ್ಟು ಇವಾಗ ಹೋಗ್ತಿರೋದು ನಾಗರಹೊಳೆ ಮೇಲೆ. ನಾಗರಹೊಳೆಗೆ ಹೋಗಿ ನಾಗರಹೊಳೆಯಿಂದ ಕುಟ್ಟ ಫಾರೆಸ್ಟ್ ಏರಿಯಾದ ಒಳಗಡೆ ಹೋಗ್ತೀವಿ. ಕುಟ್ಟಾಗಿ ಹೋಗಿ ಅಲ್ಲಿಂದ ವಯನಾಡು ಹೋಗ್ತೀವಿ. Y3 ಬರುತ್ತೆ. ನಮ್ಮದು ರೆಸಾರ್ಟ್ ಚೆಕ್ಇನ್ ಇರೋದು 2 o'clock. ಅಷ್ಟರಲ್ಲಿ ಒಂದು 2 ಪ್ಲೇಸ್ಗಳು ನೋಡಿಕೊಂಡು 2 ಗಂಟೆಗೆ ಚೆಕ್ಇನ್ ಆಗ್ತೀವಿ. ಸೊ ಹಾಗೆ ರೆಸಾರ್ಟ್ದು ಕೂಡ ಸಪ್ರೇಟು ರೆಸಾರ್ಟ್ ಟೂರ್ ಮಾಡಿಸ್ತೀವಿ. ಅದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ದಯವಿಟ್ಟು ಮಿಸ್ ಮಾಡದೆ ನೋಡಿ. ಸಿಗೋಣ ಮತ್ತೆ, ಬಾಯ್ ಬಾಯ್, ಟೇಕ್ ಕೇರ್. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಸ್ಟಾಪ್ ಮಾಡಿದ್ದೀವಿ. ಈಗ ಡೀಸೆಲ್ ಹಾಕಿಸ್ಕೊಂಡು ಮತ್ತು ವೈಪರ್ದು ಫ್ಲೂಯಿಡ್ ಏನೋ ಖಾಲಿಯಾಗಿದೆ ಅಂತೆ. ಸೊ ಅದನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಸೊ ಇದು ಹಾಕಿ ಇಲ್ಲಿಂದ ಹೊರಡಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಯಾಕಂದರೆ ಬೇಗ ರೀಚ್ ಆದ್ರೂ ಒಳ್ಳೆಯದು ಅಂತ. ನೋಡಿ, ಹೊರಗಡೆನೆ ಕುತ್ಕೊಂಡು ಕಾಫಿ ಕುಡಿತಾವಳೆ, ಬಿಸ್ಕೆಟ್ ತಿನ್ಕೊಂಡು ಕೊಡ್ದಂಗೆ. ಕಾರ್ ಓಡಿಸ್ತಿರೋರು ಕಾಫಿ ಕುಡಿಯೋಕ್ಕಾಗುತ್ತಾ ಹೇಳಿ ಗೈಸ್? ಕಾರ್ ಓಡಿಸ್ಬೇಕಾದ್ರೆ ಕಾಫಿ ಕುಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ಹೇಳಿ? ಅವ್ರು ಇನ್ನೊಂದೇನು ಗೊತ್ತಾ, ಮನೆ ಬಿಡ್ಬೇಕಾದ್ರೆ ಅವ್ರು ರೊಟ್ಟಿ ತಿಂದು ಬಂದಿರೋದು, ಹೊಟ್ಟೆ ಹಸಿತೈತೆ ಅಂತ ಹೇಳಿ ಬೆಳಿಗ್ಗೆನೇನೆ. ನಾನಂತೂ ತಿಂಡಿ ಮಾಡ್ಕೊಂಬಂದೆ ಬೆಳಿಗ್ಗೆ. ಬಿಸಿ ಬಿಸಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಮಾಡಿಕೊಟ್ರು ನಮ್ಮ ಮಮ್ಮಿ. ಇವಳು ತಿನ್ನು ಅಂದರೆ ಜಂಬ ಹೊಡೆದ್ಲು, ಇಲ್ಲಿ ಬಂದು ಕಾಫಿ ಕುಡಿತಾವಳೆ. ಜಂಬ ಹೊಡೆದಿಲ್ಲ, ರೆಡಿ ಆಗಿದೆ, ಹೊಟ್ಟೆ ಹಸಿತಿರ್ಲಿಲ್ಲ, ಅದಕ್ಕೆ ತಿನ್ನಲಿಲ್ಲ ಅಷ್ಟೇ. ಒಂದು ರೌಂಡ್ ಆಗಿದೆ. ನೆಕ್ಸ್ಟ್ ಈಗ ವೈನಾಡ್ ರೀಚ್ ಆಗ್ತಿದ್ದಂಗೆ ಅಲ್ಲಿ ಇನ್ನೊಂದು ರೌಂಡ್, ಸೆಕೆಂಡ್ ರೌಂಡು. ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ ಇನ್ನೊಂದು ರೌಂಡ್, ಅದಾದ್ಮೇಲೆ ಈವ್ನಿಂಗ್ ಒಂದು ರೌಂಡ್, ಅದಾದ್ಮೇಲೆ ರಾತ್ರಿ ಒಂದು ರೌಂಡ್, ಹಿಂಗೆ ಇವ್ರದ್ದು ಎಲ್ಲ ಗೊತ್ತು. ಈವ್ನಿಂಗ್ 1 ರೌಂಡು 2 ರೌಂಡು ಎಷ್ಟೆಷ್ಟು ಗಂಟೆಗೆ ಎಲ್ಲ ಗೊತ್ತಿಲ್ಲದಲ್ಲೇ ಇರ್ತಾ ಹೇಳಿ. ಇವಳು ಹಂಗೇನೆ ತಿಂತಾ ಇರ್ತಾಳೆ, ಕುಡಿತಾ ಇರ್ತಾಳೆ. ಇವಳು ಮಾಡೋದಿಲ್ಲ, ನನಗೆ ಈ ತರ ನಿಮ್ ಕಡೆನೇ ಯಾರು ಹೇಳಿ.
ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ. ಬೈಸನ್ ನೋಡಿ, ಬೈಸನ್ ಬೈಸನ್. ಓ ನೋ, ಇಲ್ಲಿದೆಯಲ್ಲ ಇದೇ ಬೈಸನ್. ರೋಡಲ್ಲಿ ನವಿಲು ಬೆಳಗ್ಗೆನೆ ವೆಲ್ಕಮ್ ಮಾಡ್ತಿದೆ ನಮ್ಗೆ. ಸೊ ಈಗ ನಾಗರಹೊಳೆ ಎಂಟರ್ ಆಗ್ತಿದ್ದೀವಿ. ಚೆಕ್ ಪೋಸ್ಟ್ ಸೊ ಈಗ ಗಾಡಿ ಸೈಡ್ಗೆ ಹಾಕಿ ಚೆಕ್ ಪೋಸ್ಟಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿಸಿ ಆಮೇಲೆ ಒಳಗಡೆ ಎಂಟ್ರ್ ಆಗ್ತೀವಿ. ಸೊ ಇದೆಲ್ಲ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಸೊ ಇದೆಲ್ಲನೂ ಇಲ್ಲಿ ಹಾಕಿದ್ದಾರೆ. ಸೊ ಪೆಟ್ಸ್ ಕರ್ಕೊಂಡು ಹೋಗಿಲ್ಲ, 2 ವೀಲರ್ಸ್ ಅಲೋ ಇಲ್ಲ, ಮತ್ತು ಆಲ್ಕೋಹಾಲ್ ಕ್ಯಾರಿ ಮಾಡೋ ಹಾಗಿಲ್ಲ, ಮತ್ತು ಕಾಡಿನ ಮಧ್ಯೆ ಎಲ್ಲೂ ಸ್ಟಾಪ್ ಮಾಡೋ ಹಾಗಿಲ್ಲ, ಮತ್ತು ಫೋಟೋಗ್ರಫಿ, ವಿಡಿಯೋಗ್ರಫಿ, ರೆಕಾರ್ಡಿಂಗ್ಸ್ ಯಾವುದೂ ಅಲೋ ಇಲ್ಲ. ಫೈರ್, ನೋ ಸ್ಮೋಕಿಂಗ್, ಹಾರನ್ ಮಾಡೋ ಹಾಗಿಲ್ಲ, ಮ್ಯೂಸಿಕ್, ಲೌಡ್ ಮ್ಯೂಸಿಕ್ ಹಾಕೋ ಹಾಗಿಲ್ಲ. ಆದರೂ ಒಂದು ಸ್ವಲ್ಪ ಭಯ ಆಗ್ತದೆ, ಯಾಕಂದರೆ ನಾನು ಬಂದಿರೋದು ಇದು ಫಸ್ಟ್ ಟೈಮು. ಸೊ ಹೇಗಿರುತ್ತೋ ಏನೋ ಒಂದು ಗೊತ್ತಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಆ್ಯಕ್ಚುಲಿ ಇಳಿಯಂಗಿಲ್ಲ, ಹೊರಗಡೆ ಯಾರು ಇಳಿಯಂಗಿಲ್ಲ. ಆ್ಯಕ್ಚುಲಿ ಹೇಳಿದ್ರೆ ಏನಾರು ಹುಲಿಗಳು ತುಂಬ ಕಮ್ಮಿ ಬರೋದು ರೋಡ್ಗೆ, ಬಟ್ ಆದರೆ ಕೆಲವು ಟೈಮ್ ಬರ್ತವೆ, ಬೆಳಗ್ಗೆ ಹೊತ್ತು ಬರುತ್ತೆ. ಆ್ಯಕ್ಚುಲಿ ಆನೆಗಳಿರ್ತವೆ, ಸುಮ್ಮನೆ ನಮಗೆ ತೊಂದರೆ. ಅವ್ರು ಹೇಳಿದ ರೂಲ್ಸ್ಗಳೆಲ್ಲ ಫಾಲೋ ಮಾಡೋದು ಬೆಟ್ರ್ ಆ್ಯಕ್ಚುಲಿ. ಇಲ್ಲಿಂದ 45 ಕಿಲೋಮೀಟ್ರು ಫುಲ್ಲು ಕಾಡೆ. 45 ಕಿಲೋಮೀಟ್ರ್ ಆದಮೇಲೆ ಚೆಕ್ ಪೋಸ್ಟ್ ಬರುತ್ತೆ. ಚೆಕ್ ಪೋಸ್ಟಿಂದ ಲೆಫ್ಟ್ ಯೂ ಟರ್ನ್ ತೊಗೊಬೇಕು, ಅದನ್ನು ಕೇರಳ. ಫಾರೆಸ್ಟ್ ನೋಡು, ಇಲ್ಲೆಲ್ಲ ಮರಗಳಾಗ್ತಿದ್ದಾರೆ, ಅಷ್ಟು ಬರಲ್ಲ ಈ ಕಡೆಗೆ. ಹೌದಾ? ಹಾಂ, ಕೆಲವು ಟೈಮ್ ಅಷ್ಟೇ ಬರೋದು. ನೋಡೋದು ನವಿಲು. ಇಲ್ಲೆಲ್ಲ ಇದಾವೆ ನೋಡು ಆನೆಗಳು. ಅದಕ್ಕೆ ಇಷ್ಟೆಲ್ಲ ಕಾಣ್ತೈತೆ ನಮಗೆ. ಮಧ್ಯಾಹ್ನ ಬಂದರೆ ಇವೆಲ್ಲ ಕಾಣಲ್ಲ, ಇವೆಲ್ಲ ಕಾಡು ಹೊಂಟೋಗಿರ್ತವೆ. ನೋಡಿ ಇದು ಹೆಂಗೈತೆ ನೋಡಲ್ಲಿ. ಜಿಂಕೆಗಳು ನೋಡಿ ಗೈಸ್, ಜಿಂಕೆ ಫುಲ್ಲು ಇಷ್ಟು ಹತ್ರದಿಂದ ಯಾವ ಥರ ಜಿಂಕೆ ನೋಡಿ ಜನ್ಮ ಹೆಂಗ್ ನೋಡ್ತಾವ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಈ ಕಡೆ ಇರೋಕೆ ಇಲ್ಲ, ಎರಡು ಒಂದೇ. ನೋಡಿ ಎಷ್ಟು ಕಾಡೆಮೆ ನೋಡಿ ಅಲ್ಲಿ. ಒಂಟಿ ಸಲ್ಗಾವು. ಎಷ್ಟಿದಾವೆ ನರಿಗಳು, ಹೆಂಗ್ ಮಲಗಿದಾವೆ ನೋಡಲ್ಲಿ. ಝೂಮ್ ಮಾಡು. ಸುಮಂತ್ ಫ್ರೆಂಡ್. ಎಷ್ಟು ಚಿಕ್ಕದವಲ್ಲ. ಜಿಂಕೆಗಳಂತೂ ತುಂಬಾ ಇದೆ ಇಲ್ಲಿ ನೋಡಿದ್ದು. ಸೊ ಫೈನಲಿ ನಾಗರಹೊಳೆ ಫಾರೆಸ್ಟ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಏನ್ ಸಾಕಾಗಿದೆ ಅಲ್ಲ, ಆದ್ರೂ ಇಲ್ಲಿ ಚಿಕ್ಕದಾಗ ಪಾಂಡ್ ಏನೋ ಮಾಡ್ಕೊಂಡಿದ್ದಾರೆ. ಸೀರಿಯಸ್ ಆಗಿ ಇಲ್ಲಿರೋರೇ ಅದೃಷ್ಟವಂತರು ಬೇಬಿ, ಈ ನೇಚರ್ ಮಧ್ಯೆ. ನಿಂಗೆ ಹಂಗ ಅನ್ಸಲ್ವಾ? ನನ್ ಮನ ಬೇರೆ ಹೇಳ್ತಿದ್ದೆ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಇದು ಗಾಡಿ ನಾಚೆ ಅದಕ್ಕೆ ಹೊರಗಡೆ ಬಂದ ತಕ್ಷಣ ಬೇರೆ ಬಂದ್ಬಿಡ್ತಲ್ಲ ನಿಂಗೆ. ಹೌದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಸೊ ಕೇರಳ ಎಂಟರ್ ಆದೋ.
ಥಿಂಕ್ ನಾನಂತೂ ಫಸ್ಟ್ ಟೈಮ್ ಕೇರಳಕ್ಕೆ ಬರ್ತಿರೋದು. ನಿಂದು? ನಾನು ಸುಮಾರು ಸಲ ಆಗೈತೆ. ಹೌದಾ? ನಂದು ಫಸ್ಟ್ ಟೈಮ್ ಕೇರಳಗೆ. ನೇಚರ್ ಒಂದು ನಿಜವಾಗ್ಲೂ ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಗೈಸ್ ನೋಡಿ, ರೋಡ್ ನೋಡಿ ಎಷ್ಟು ಸಖತ್ತಾಗಿದೆ. ನಮ್ಮ ಕರ್ನಾಟಕ ರೋಡಲ್ಲೂ ಹೆಂಗಿತ್ತು ಅಂದರೆ ಇದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕರ್ನಾಟಕ ರೋಡು ಎಲ್ಲ ಫುಲ್ ಕಿತ್ತೋಕೋದಿದೆ. ಕೇರಳ ರೋಡ್ ನೋಡಿ ಹೆಂಗಿದೆ. ಕೇರಳ ಎಂಟ್ರ್ ಆಗ್ತಿದ್ದಂಗೆ ಸಖತ್ತಾಗಿದೆ. ಕೇರಳ ಬಸ್ ನೋಡಿ ಹೆಂಗೈತೆ, ಕಿಟಕಿಗಳೇ ಇರಲ್ಲ ಇದಕ್ಕೆ ಕೇರಳ ಬಸ್ಗೆ. ನೋಡಿದ್ದಾನೆ ಒಂಥರ ಹಳೇ ಕಾಲ, ನಾನು ಮೂವೀಸಲ್ಲಿ ನೋಡಿದ್ದೀನಿ ಅಷ್ಟೇ ಬಸ್ಸಸ್ನ. ಒಂಥರ ಖುಷಿ ಆಗ್ತದೆ. ನನ್ ಮೇಲೆ ಆಣೆ ಇಟ್ಟು ಸೊ ಇವಾಗ ಮಾನಂತವಾಡಿ ಎಂಟರ್ ಆಗಿದ್ದೀವಿ. ಇದು ಸಿಟಿ ಥರ ಇದೆ ಅಲ್ಲ, ತುಂಬ ಶಾಪ್ಸ್ ಇತ್ತು, ಅದರಿಂದ ಹೋಯ್ತಾ ಆ್ಯಕ್ಚುಲಿ. ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಬ್ರೇಕ್ಫಾಸ್ಟ್ಗೆ ಬೇಕಾದ್ರೆ ಪಿಟ್ ಸ್ಟಾಪ್ ಕೊಡ್ಕೊಬೋದು ಇಲ್ಲಿ ಮಾನಂತವಾಡಿಯಲ್ಲಿ. ರೋಡ್ ಮಾತ್ರ ಮಸ್ತಾಗಿ ಮಾಡಿದಾರಪ್ಪ. ಆದರೂ ರೋಡ್ ಚೆನ್ನಾಗಿದೆ, ಆ ಕಡೆ ಈ ಕಡೆ ನೇಚರು ಕೂಡ ಸಖತ್ತಾಗಿದೆ. ಸೈಜ್ ತುಂಬ ದೊಡ್ಡದು ಆ್ಯಕ್ಚುಲಿ. ಹೆಂಗಿದೆ? ಗೈಸ್ ಪೈನಾಪಲ್ ತೊಗೊಂಡ್ವಿ, 4 kg ತೊಗೊಂಡ್ವಿ ಟೋಟಲ್ಲು. ಇಲ್ಲಿ 2 kg ಇದೆ, ಇನ್ನೊಂದ್ರಲ್ಲಿ 2 kg ಇದೆ. ಇನ್ನೊಂದು ಕಟ್ ಮಾಡಿಲ್ಲ ಅಲ್ಲ? ಅದು ಇನ್ನೂ ಸ್ವಲ್ಪ ಕಾಯಿ, ಅದು ಮನೆಗೆ ಹೋಗಿ ಅದೆಲ್ಲಿದೆ? ಅದು ಹಿಂದೆನೇ ಇಟ್ಟಿದ್ದೀನಿ. ಇಟ್ಟಿದ್ಯಾ? ಬಟ್ ಸಖತ್ ಜ್ಯೂಸಿ ಆಗಿದೆ. Oh God, it's so good. So good. ಈ ಮನೆ ನೋಡು ತುಂಬಾ ಹಳೇದು ಅನ್ಸುತ್ತೆ. ಏನ್ ಸಕ್ಕತ್ತಾಗಿದೆ. ಲಿಟ್ರಲಿ ಆ ವಿಡಿಯೋದಲ್ಲಿ ಕಾಣ್ತಿದ್ಯೋ ಏನೋ ಗೊತ್ತಿಲ್ಲ, ಬಟ್ ಒಂದೊಂದು ಮನೆಗಳು ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಅವ್ರು ಪ್ರತಿ ಮನೆಯಲ್ಲೇ ಒಂದು ಕಾಮನ್ ಪಾಯಿಂಟ್ ಏನಂದ್ರೆ ಎಂಚ್ ಹಾಕಿರ್ತಾರೆ. ಆಮೇಲೆ ಎಲ್ಲ ಸಖತ್ ಯೂನಿಕ್ ಆಗಿದೆ. ಎಲ್ಲ ಒಂದೇ ತರ ನಮ್ ಕಡೆ ಕಟ್ತಾರೆ ನೋಡು, ಒಂದೇ ತರ ಕಾಣ್ತಾವ ಡಿಸೈನ್ಗಳು. ಆ ತರ ಇಲ್ಲ, ಎಲ್ಲ ಒಂದೊಂದಕ್ಕಿಂತ ಒಂದೊಂದು ಯೂನಿಕ್. ಸೀರಿಯಸ್ ಆಗಿ. ಬಟ್ ಒಂದು ಕಾಮನ್ ಥಿಂಗ್ ಏನಂದ್ರೆ ಅವ್ರು ಎಂಚ್ ಹಾಕಿರ್ತಾರಲ್ಲ, ಎಂತ ಲಕ್ಸುರಿ ಮನೆ ಕಟ್ಲಿ ಅದ್ರಲ್ಲಿ ಎಂಚ್ ಇದ್ದೇ ಇರುತ್ತೆ. ಎಲ್ಲ ಹಳೆ ಮನೆಗಳು ಆ ಕಾಲದಲ್ಲೇ ಲೈಕ್ ಆ ತರ ಮನೆ ಕಟ್ಕೊಂಡಿದಾರಲ್ಲ. ಇದು ಚೆನ್ನಾಗಿದೆ ಅಲ್ಲ? ನೋಡಕ್ಕೆ ಒಂಥರ ಅವ್ರದ್ದೇನು ಅಂದ್ರೆ ಪೇಂಟ್ ಇಲ್ಲಿ ಬಾಡಿ ಫುಲ್ ವೈಟ್ ಇರುತ್ತೆ, ಮತ್ತೆ ಮೇಲೆ ಹೈಲೈಟ್ ಪಾರ್ಟ್ಗಳೆಲ್ಲ ಡಾರ್ಕ್ ಮಾಡ್ತಾರಲ್ಲ. ಏನ್ ಸಖತ್ತಾಗಿದೆ ಅಲ್ಲ? ಸೀರಿಯಸ್ ಆಗಿ ಕಾಣ್ತಿಲ್ಲ, ಇಲ್ಲಿ ಕಾಣ್ತಿಲ್ಲ. ಇದು ಅಡ್ಡ ಆಗ್ಲೇ ಮಾತ್ರ ಮಸ್ತ್ ಇತ್ತು.
ವೈಟಿಗೆ ಹೋಗ್ಬೋದು. ಹೌದಾ? ಇದ್ಯಾವ ಪ್ಲೇಸು? ಸುಲ್ತಾನ್ ಬತ್ತೇರಿ. ಸುಲ್ತಾನ್ ಬತ್ತೇರಿ. ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ಗೋಸ್ಕರ ಎಷ್ಟು 1.5 ಕಿಲೋಮೀಟರ್ಸ್ ಬಂದಿದ್ದೀವಲ್ಲ. ಸಾರಿ 1.5 hours ಟ್ರಾವೆಲ್ ಮಾಡಿದ್ದೀವಿ. 1.5 ಕಿಲೋಮೀಟರ್. ಹೆಂಗಿದೆ? ಏನು ತಗೊಂಡಿರೋದು? ನೈಸ್. ಚೆನ್ನಾಗಿತ್ತಾ? ಗೂಗಲ್ ರಿವ್ಯೂ ನೋಡ್ಕೊಂಡ್ ಬಂದ್ವಿ. ಅದು ಕೇರಳದವ್ರಿಗೆ ಚೆನ್ನಾಗಿರ್ಬೋದು ಅಷ್ಟೇ, ಬಟ್ ನಮ್ಗಂತೂ ಇಡ್ಸ್ಲಿಲ್ಲ, ಊಟ ಇಡ್ಸ್ಲಿಲ್ಲ. ತರ ತಿನ್ನಕ್ಕೆ ಸೀರಿಯಸ್ ಆಗಿ ಊಟನೇ ಹೋಗ್ಲಿಲ್ಲ. ಸಖತ್ತಾಗೈತೆ. ಹೌದು, ನಿಜ ಹೇಳ್ತೀನಿ, ನನಗಂತೂ ಊಟ ಹೋಗ್ಲೂ ಇಲ್ಲ. ಕಷ್ಟಪಟ್ಟು ತಿನ್ಬೇಕಲ್ಲ ಅಂದ್ಬಿಟ್ಟು ಮೂಗ್ ಮುಚ್ಕೊಂಡು ಎರಡು ಆಪಮ್ ತಿಂದ್ಬಿಟ್ಟು ಇನ್ನೊಂದು ಇವ್ರಿಗೆ ಕೊಟ್ಟೆ. ನಾನು ನಮ್ಮ ಬ್ರಾಡಿಸಲ್ಲಿ ಮಾಡ್ತಿದಾರಲ್ಲ, ಏನ್ ಸಖತ್ತಾಗಿರ್ತಿದ್ ಗೊತ್ತಾ? ಯಾವ್ದೋ ಒಂಥರ ವಾಸನೆ ಹೊಡಿತೈತೆ. ಒಂಥರ ಸ್ಮೆಲ್ಲು, ಹೆವಿ ಹುಳಿ ಬರ್ಸಿದ್ರು ಅದನ್ನ. ಏನೋಪ್ಪ, ನಂಗೆ ಲಿಟ್ರಲಿ ಅದು ತಿನ್ಬೇಕು ಆಗ್ತಿಲ್ಲ. ಏನ್ ಮಾಡೋದು ಯಪ್ಪ, ಇನ್ನೇನ್ ತಿನ್ನಕ್ ಗತಿಲ್ಲವಲ್ಲ. ಇಲ್ಲಿ ಸಿಕ್ಕಿದೇನೋ ಅಂದ್ಬಿಟ್ಟು ಮೂಗ್ ಮುಚ್ಕೊಂಡು ತಿಂದ್ಬಿಟ್ಟೆ. ಅದಕ್ಕೆ ತಿಂದೇ ಇದ್ರು ಪರವಾಗಿಲ್ಲ, ಈ ತರ ಊಟಗಳು ಮಾತ್ರ ತಿನ್ಬಾರ್ದಪ್ಪ. ನಿಜ. ಊಟಗಳೇನು ಗೊತ್ತಾ, ನಮಗೆ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಚೆನ್ನಾಗಿದೆ. ತಮಿಳ್ನಾಡಲ್ಲೂ ಚೆನ್ನಾಗಿದೆ, ಕರ್ನಾಟಕದಲ್ಲೂ ಚೆನ್ನಾಗಿದೆ, ಆಂಧ್ರದಲ್ಲೂ ಚೆನ್ನಾಗಿದೆ. ಬಟ್ ಈ ಕೇರಳ ತಿನ್ನಕ್ಕಾಗಲ್ಲ, ಆ್ಯಕ್ಚುಲಿ ನಮ್ಗೆ ಅಡ್ಜಸ್ಟ್ ಆಗಲ್ಲ. ಬಿಕಾಸ್ ಇದೆಲ್ಲ ಅವ್ರಿಗೆ ಸರಿ, ನಮಗೆ ಯಾರಿಗೂ ಅಡ್ಜಸ್ಟ್ ಆಗಲ್ಲ, ನಿಜವಾಗಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. So please whatever. I want to reach 1 million likes. So please sarapakara